ಸೋಮವಾರಪೇಟೆಯಿಂದ ಮಡಿಕೇರಿಗೆ ಅನಧಿಕೃತವಾಗಿ ಬಾಡಿಗೆ ಬಂದಿದ್ದ ವೈಟ್ ಬೋರ್ಡ್ ವಾಹನವನ್ನು ಮಡಿಕೇರಿ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೈಟ್ ಬೋರ್ಡ್ ವಾಹನಗಳು ಟ್ಯಾಕ್ಸಿಗೆ ಬಳಕೆಯಾಗುತ್ತಿರುವುದರಿಂದ ನಮಗೆ ನಷ್ಟವಾಗ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹಳದಿ ಬೋರ್ಡ್ ಟ್ಯಾಕ್ಸಿ ಮಾಲೀಕರು ಪೊಲೀಸ್ ಹಾಗೂ ಆರ್ಟಿಒ ಇಲಾಖೆಗೆ ಮನವಿ ಸಲ್ಲಿಸಿದ್ರು. ಹೀಗಿದ್ದು ವೈಟ್ ಬೋರ್ಡ್ ಕಾರ್ಡ್ನಲ್ಲಿ ಬಾಡಿಗೆ ಬಂದಿದ್ದ ವ್ಯಕ್ತಿಯನ್ನ ವಾಹನ ಚಾಲಕರು ತಡೆದಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ವಾಹನವನ್ನ ವಶಕ್ಕೆ ತೆಗೆದುಕೊಂಡು ಕ್ರಮ ಕೈಗೊಂಡಿದ್ದಾರೆ. ಸ್ಟೇಷನ್ ಹತ್ರ ಕಾರ್ಖಾನೆ ಇಲ್ಲ ಸರ್, ಇವತ್ತು ಒಂದಿನ ಸರ್ ಒಂದು 5,000 ರೂಪಾಯಿ ಕೋಟಿಗೆ ಕೋಟಿಗೆ ತೊಂದರೆ ಮಾಡ್ತಾರೆ ಅಂದ್ರೆ ಸರ್, ನಾವು ಮೊದಲು ಸರ್ ಈ ಟೈಮಲ್ಲಿ ಎಂತ ನಾವು ಟ್ಯಾಕ್ಸ್ ಕಟ್ಕೊಂಡು ಇನ್ಸೂರೆನ್ಸ್ ಕಟ್ಕೊಂಡು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ಗಾಡಿ ತಗೊಂಡು ಬಾಡಿಗೆ ಮಾಡೋರಿಗೆ ದಿನ ಜೀವನಕ್ಕೆ ಏನು ತೊಂದರೆ ಇಲ್ಲದವರೇ ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಮಾಡ್ತಾರೆ ಸರ್. ಈಗ ನಮ್ಮ ಎಲ್ಲ ಬೋರ್ಡ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಒಂದು ಗಾಡಿಗಳು ಓಡ್ತಾ ಇಲ್ಲ, ಒಂದು ಗಾಡಿಗಳು ಓಡ್ತಾ ಇಲ್ಲ ಸರ್. ಗಾಡಿ ಕೀ ಕೊಡಿ, ಕೊಡಿಲಿ ಕೀ ಕೊಡ್ರಿ ಸರ್, ನೀವು ಕೊಡಿಲಿ ಗಾಡಿ ಕೀ ಕೊಡಿ ಸರ್. ಏನಿದೆ ಗಾಡಿ 1,000-2,000 ರೂಪಾಯಿ ಬಾಡಿಗೆ ಕಮ್ಮಿ ಮಾಡ್ತಾರೆ. ಬಾಡಿಗೆ ಫೈನ್ ಹಾಕ್ತಾರೆ. ಬಾಡಿಗೆ